ಎಸ್, ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ಸಿಟಿಜನ್ ತಂತ್ರಾಂಶ ಪಕ್ಷ ಬರಹಗಾರರ ಪರೀಕ್ಷೆ ನಡೆಸಿ ಅವರಿಗೆ ಲೈಸೆನ್ಸ್ ನೀಡಿ ಅವರ ಪ್ರತ್ಯೇಕ ಸಮೂಹವೊಂದನ್ನು ಹುಟ್ಟುಹಾಕಿದ ಸರ್ಕಾರ ಮತ್ತು ಇಲಾಖೆಯ ಇತರೆ 10 ಹಲವು ಲೋಪದೋಷಗಳಿಂದಾಗಿ ನೂರಾರು ವರ್ಷಗಳ ಇತಿಹಾಸವಿರುವ ಪತ್ರ ಬರಹಗಾರರ ವೃತ್ತಿಯನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದ್ದು, ಇದರಿಂದ ಇದನ್ನೇ ನೆಚ್ಚಿಕೊಂಡ ಪತ್ರ ಬರಹಗಾರರು ಮತ್ತು ಅವರ ಕುಟುಂಬ ವರ್ಗದ ಸಾವಿರಾರು ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಎಲ್ಲ ಸಮಸ್ಯೆ ಸರಿಪಡಿಸುವಂತೆ ಹಾಗೂ ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದ ಆದೇಶದಂತೆ ರಾಜ್ಯ ವ್ಯಾಪ್ತಿ ಬರಹಗಾರರು ಇದೇ ಡಿಸೆಂಬರ್ 15 ಮತ್ತು 16ರಂದು ಲೇಖನವನ್ನು ಸ್ಥಗಿತಗೊಳಿಸಿ ಬೆಳಗಾವಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿರುವುದಾಗಿ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದ ಸಂಚಾಲಕ ಮತ್ತು ನಂಜನಗೂಡು ತಾಲೂಕಿನ ದಸ್ತಾವೇಜು ಬರಹಗಾರರ ಸಂಘದ ಅಧ್ಯಕ್ಷ ಪ್ರಕಾಶ್ ರಾಜಾರಸ್ ತಿಳಿಸಿದ್ರು. ನಂಜನಗೂಡು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪತ್ರ ಬರಹಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ವಿವರಿಸಿದ್ರು. ಸರ್ಕಾರದ ಮತ್ತು ಇಲಾಖೆಯ ಕೆಲವು ಬೇಜವಾಬ್ದಾರಿ ಮತ್ತು ಅವೈಜ್ಞಾನಿಕ ಚಿಂತನೆಗಳಿಂದ ಪತ್ರ ಬರಹ ನೆಚ್ಚಿಕೊಂಡ ಸಾವಿರಾರು ಬರಹಗಾರರು ಬೀದಿಗೆ ಬರುವಂತಾಗಿದೆ. ನಾವುಗಳು ಪ್ರತಿ ವರ್ಷ ನವೀಕರಣ ಶುಲ್ಕ ಕಟ್ಟಿಕೊಂಡು ನವೀಕರಣ ಮಾಡಿಸಿಕೊಂಡು ಸರ್ಕಾರದ ನಿಯಮಾವಳಿ ಅನುಸಾರವಾಗಿ ಕಾಲಕಾಲಕ್ಕೆ ಬದಲಾಗುವ ಕಾನೂನು ತಿದ್ದುಪಡಿಗಳಿಗೆ ಅನುಗುಣವಾಗಿ ಪತ್ರಗಳನ್ನ ತಯಾರಿ ಮಾಡಿಕೊಂಡು ವೃತ್ತಿಯಲ್ಲಿನ ನಿಖರತೆ ಮತ್ತು ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಂಡು ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆ ನೀಡುತ್ತಿದ್ದೇವೆ. ಆದರೆ ಇತ್ತೀಚೆಗೆ ಪರೀಕ್ಷೆಗಳನ್ನ ನಡೆಸಿ ಹೊಸ ಪತ್ರ ಬರಹಗಾರರನ್ನ ಹುಟ್ಟುಹಾಕಿ ಅವರದೇ ಪ್ರತ್ಯೇಕ ಸಮೂಹವನ್ನ ಹುಟ್ಟುಹಾಕಿ ನಮ್ಮನ್ನ ಹತ್ತಿಕ್ಕಲಾಗಿದೆ. ಇನ್ನು ಕೆಲವು ಕಡೆ ಸೈಬರ್ ಸೆಂಟರ್, ಡಿಟಿಪಿ ಆಪರೇಟ್ ಕೇಂದ್ರಗಳ ಮೂಲಕ ಜನರ ಸುಲಿಗೆ ಮಾಡುವ ಕೆಲಸವೂ ನಡೀತಾ ಇದೆ. ಖಾಸಗಿ ವ್ಯಕ್ತಿಗಳು ಇತ್ತೀಚೆಗೆ ಡಿಜಿಟಲೀಕರಣ ಮತ್ತು ಕಂಪ್ಯೂಟರೀಕರಣ ಹೆಸರಿನಲ್ಲಿ ಕೆಲಸವನ್ನ ಮಾಡುತ್ತಾ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದರಿಂದ ನಮಗೆ ಕೆಲಸವಿಲ್ಲದೆ ನಿರುದ್ಯೋಗದ ಸಮಸ್ಯೆ ಎದುರಾಗಿದೆ. ನೂರಾರು ವರ್ಷಗಳ ಇತಿಹಾಸವಿರುವ ಪತ್ರ ಬರಹಗಾರರ ವೃತ್ತಿಯನ್ನೇ ನೆಚ್ಚಿಕೊಂಡ ಅಂದಾಜು ರಾಜ್ಯದಲ್ಲಿ 1 ಲಕ್ಷ ಜನ ಇದ್ದಾರೆ. ಈ ಪೈಕಿ 16,000 ಜನ ಅಧಿಕೃತ ಪತ್ರ ಬರಹಗಾರರಾಗಿದ್ದು, ಉಳಿದಂತೆ ಸಹಾಯಕರು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಕೂಡ ಇದ್ದಾರೆ. ಇವರುಗಳನ್ನ ನೆಚ್ಚಿಕೊಂಡ ಕುಟುಂಬದ ಲಕ್ಷಾಂತರ ಸಂಖ್ಯೆಯ ಜನ ಬೀದಿಗೆ ಬಿದ್ದಿದ್ದಾರೆ. ಹೀಗಾಗಿ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟ ನಡೆಸುತ್ತಿರುವುದಾಗಿ ತಿಳಿಸಿದ್ರು. ಇದೇ ಡಿಸೆಂಬರ್ 15 ಮತ್ತು 16ರಂದು ಲೇಖನವನ್ನು ಸ್ಥಗಿತಗೊಳಿಸಿ ಬೆಳಗಾವಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದು, ಬೇರೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ರೀತಿ ರಾಜ್ಯದ ಎಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ವ್ಯವಸ್ಥೆಗೆ ಅವಕಾಶ ನೀಡುವುದು, ನೋಂದಣಿಯಾಗುವ ಎಲ್ಲ ದಸ್ತಾವೇಜುಗಳಿಗೆ ವಕೀಲರ ಮತ್ತು ಪತ್ರ ಬರಹಗಾರರ ಸಹಿ ಕಡ್ಡಾಯಗೊಳಿಸುವುದು, ಸರ್ಕಾರದ ಮಾನ್ಯತೆಯುಳ್ಳ ಅಧಿಕೃತ ಗುರುತಿನ ಚೀಟಿಯನ್ನ ನೀಡುವುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನ ಮಂಡಿಸುತ್ತಿರುವುದಾಗಿ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ನಂಜನಗೂಡು ಪತ್ರ ಬರಹಗಾರರ ಸಂಘದ ಉಪಾಧ್ಯಕ್ಷ ಎಚ್.ಎಸ್. ಬಸವರಾಜು, ಕೆ. ಶಶಿಧರ್, ಬದನವಾಳು ಮಹದೇವಪ್ಪ, ಎಸ್.ಟಿ. ಲೋಕೇಶ್ ಕುಮಾರ್, ಸಿದ್ದರಾಜು ಹುಣಸನಾಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಏನು ಈ ಒಂದು 2020ನ ಕಳೆದ ವರ್ಷ ಕಾವೇರಿ 2 ಅಂತ ಜಾರಿ ಮಾಡಿ, ಅಲ್ಲಿವರೆಗೆ ನಮ್ಮ ಹೊಸ ಬರಹಗಾರರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಯಾವಾಗ ಈ ಕಾವೇರಿ 2 ಅಂತ ಜಾರಿ ಮಾಡೋದು, ಇಲ್ಲಿ ಪತ್ರಗಳನ್ನ ಏನು ನಾವು ಕಂಪ್ಯೂಟರ್ಗೆ ಅಪ್ಲೋಡ್ ಅಂತ ಮಾಡ್ತಾ ಇದ್ವು, ಅದನ್ನ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಸಿಟಿಜನ್ ಲಾಗಿನ್ ಅಂತ ಬಿಟ್ಟರು. ಸರ್ಕಾರ ಸಿಟಿಜನ್ ಲಾಗಿನ್ ಮಾಡೋ ಉದ್ದೇಶ ಏನಂದ್ರೆ, ಯಾವುದೇ ಕಂಪ್ಯೂಟರ್ ಜ್ಞಾನಗಳ ವ್ಯಕ್ತಿಗಳು ಅವರವರ ಪತ್ರಗಳನ್ನ ಅವರವರೇ ತಮ್ಮ ಕಂಪ್ಯೂಟರ್ ನಲ್ಲಿ ಅದನ್ನ ಅಳವಡಿಸಿಕೊಂಡು ನೋಂದಣಿ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನ ಸಿಟಿಜನ್ ಲಾಗಿನ್ ಅಂತ ಬಿಟ್ಟಿದ್ದಾರೆ. ಆದ್ರೆ ಅದರ ಸಿಟಿಜನ್ ಲಾಗಿನ್ ಉದ್ದೇಶ ಈಗ ದುರುದ್ದೇಶವಾಗಿ ಮಾರ್ಪಾಟಾಗ್ತದೆ. ಯಾಕಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಸಹ ಇದುವರೆಗೆ ಯಾರು ಅವರ ಪತ್ರಗಳನ್ನ ಅವರು ಮಾಡ್ಕೊಂಡಿಲ್ಲ. ಈಗ ಒಬ್ಬ ಸಬ್ಮಿಷನರ್ ಸಹ ಒಂದು ಆಸೆ ತಗೋಬೇಕಾದ್ರೆ ಡಾಕ್ಯುಮೆಂಟೇಶನ್ ತಗೊಂಡು ಒಂದು ಪತ್ರ ಇದೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಇರುವಾಗ ಯಾವೊಬ್ಬ ಸಾಮಾನ್ಯ ಸಿಟಿಜನ್ ತಮ್ಮ ಪತ್ರವನ್ನ ನೋಂದಣಿ ಮಾಡುವಷ್ಟು ಮಟ್ಟಿಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಲ್ಲ ಅಂತ ನನ್ನ ಭಾವನೆ. ಈಗಿರುವಾಗ ಈ ಒಂದು ಏನು ನಮ್ಮ ಕಾವೇರಿ 2 ಅಂತ ಮಾಡಿದ್ರು, ಇದನ್ನ ಈ ಕಂಪ್ಯೂಟರ್ ಜ್ಞಾನಗಳ ಡಿಜಿಟಲ್ ಸೆಂಟರ್ಗಳಿರ್ಬೋದು ಅಥವಾ ಏನು ಎಂತ ಸೆಂಟರ್ಗಳು, ಸೆಂಟರ್ಗಳಿರ್ಬೋದು, ಸೈಬರ್ ಸೆಂಟರ್ಗಳಿರ್ಬೋದು, ಇವುಗಳು ಇದನ್ನ ದುರುಪಯೋಗ ಮಾಡಿಕೊಂಡು ನಾವು ಸಹ ಪತ್ರವನ್ನು ಅಪ್ಲೋಡ್ ಮಾಡ್ತೀವಿ, ನಮಗೂ ಇದನ್ನ ನೋಂದಣಿ ಮಾಡಲಿಕ್ಕೆ ಬರ್ತದೆ ಅಂತೇಳಿ ಬೋರ್ಡ್ಗಳನ್ನ ಹಾಕೊಂಡು ಈಗ ಪತ್ರಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಸಪೋರ್ಟ್ ಆಗಿ ಕೆಲವು ವಕೀಲರುಗಳು ಅವರಿಗೆ ಸೀಲ್ ಹಾಕೊಡ್ತಾ ಇದ್ದಾರೆ. ಯಾವುದೋ ಒಂದು ಪತ್ರ ಮಾಡಬೇಕಾದ್ರೆ ಅದಕ್ಕೆ ಪತ್ರ ಬರಗಾರರು ಒಂದು ವಕೀಲರ ಒಂದು ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ವಕೀಲ ಬಾಂಧವರು ಅವರಿಗೆ ಸೀಲ್ಗಳನ್ನ ಹಾಕೊಳ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಯಾಕಂದ್ರೆ ನಾವು 16 ವರ್ಷಗಳಿಂದ ಈ ಒಂದು ಉದ್ಯೋಗವನ್ನು ಮಾಡಿಕೊಂಡು
ಉದ್ಯೋಗದಲ್ಲಿ ಕಾನೂನು ಚೌಕಟ್ಟಲ್ಲಿ ಯಾವ ಪತ್ರವನ್ನು ಯಾವ ರೀತಿ ಮಾಡಬೇಕು, ಯಾವ ಗ್ರಾಮಕ್ಕೆ ಯಾವ ಒಂದು ರಸ್ತೆಗೆ ಯಾವ ಒಂದು ಪ್ರಾಪರ್ಟಿಯನ್ನು ಆಡ್ ಮಾಡಬೇಕು ಈಸಿ ಒಳಗಡೆ ಅನ್ನೋ ಒಂದು ಅನುಭವ ಇರೋಂಥವನ್ನ ಬಿಟ್ಟು ಏಕಾಏಕಿ ಇವತ್ತು ಕಂಪ್ಯೂಟರ್ ಅಲ್ಲಿ ನಾವು ಪತ್ರ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ತುಂಬಾ ಅವಕಾಶಗಳು ಕಂಡು ಬರ್ತಾ ಇದೆ. ಕಾವೇರಿ 3 ಹೋಗ್ತಾ ಇದೆ. ಫೇಸ್ಲೆಸ್ ಮತ್ತೆ ಪೇಪರ್ಲೆಸ್ ಅನ್ನೋ ಒಂದು ಕಾವೇರಿ 3 ತಂತ್ರಾಂಶವನ್ನು ಜಾರಿಗೆ ತರಲಿಕ್ಕೆ ಈಗ ಮುಂಚೂಣಿಯಲ್ಲಿದೆ ಎಂದು ನಮ್ಮ ಗಮನಕ್ಕೆ ಬಂದಿದೆ. ಏನಪ್ಪ ಕಾವೇರಿ 3 ನಲ್ಲಿ ಅಂದ್ರೆ ವ್ಯಕ್ತಿಗಳು ಸಬ್ ಕಚೇರಿ ಹೋಗಿ ಅಲ್ಲಿ ರುಜುವು ಮಾಡಿ ಮಾರಾಟ ಮಾಡಿ ಬಂದಿರುವಂತದ್ದು ಇವತ್ತು ಕೇಸ್ಗಳು ಹಲವಾರು ನ್ಯಾಯಾಲಯಗಳಿವೆ. ಹೀಗಿರುವಾಗ ವ್ಯಕ್ತಿಗಳು ಸಬ್ ಕಚೇರಿಗೆ ಹೋಗ್ತೇನೆ ಕುಂತಲೇನೆ ಆಧಾರ್ ಕಾರ್ಡ್ ಅನ್ನ ನೀಡಿ ಅದಕ್ಕೆ ಓಡಿಪಿಯನ್ನು ನೀಡಿ ಪತ್ರವನ್ನ ರಚನೆ ಮಾಡೋದಾದ್ರೆ ಇದರಿಂದ ಸಾರ್ವಜನಿಕ ಎಷ್ಟು ಅನಾನುಕೂಲ ಆಗುವುದು ಅಂತ ತಾವುಗಳೆಲ್ಲ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಇಲ್ಲಿ ನಮ್ಮ ಅವಶ್ಯಕತೆಯಿಂದ ಸಾರ್ವಜನಿಕ ಅನುಕೂಲ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಅದರಲ್ಲಿ ಮುಂದೆ ಪೇಪರ್ಲೆಸ್ ಅಂತ ಏನಾದ್ರು ಬರೋದೇ ಆಗ ಯಾವುದೇ ಪತ್ರಗಳ ತಯಾರಿನೇ ಇಲ್ಲದೆ ಕೇವಲ ಕಂಪ್ಯೂಟರ್ ನಲ್ಲಿ ನೋಂದಣಿ ಮಾಡಿ ಅವರ ಯಾರು ಖರೀದಿ ಮಾಡ್ತಾರೆ ಅವರ ಲಾಗಿನ್ ಕಂಪ್ಯೂಟರ್ ಇಂದ ನೇರವಾಗಿ ಅವರ ಮೊಬೈಲ್ಗೆ ಮತ್ತೆ ಅವರ ಇಮೇಲ್ಗೆ ಡಿಜಿಟಲ್ ಲಾಕರ್ಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಮುಂದೆ ಮಾಡ್ತಾ ಇದ್ದಾರೆ. ಇವತ್ತು ಡಿಜಿಟಲ್ ಲಾಕರ್ಗೆ ಹಾಕೊಂಡು ಕಂಪ್ಯೂಟರ್ ಹಾಕೊಂಡು ಮೊಬೈಲ್ ಹಾಕೊಂಡು ನೋಡುವಂತ ಜನ ಇನ್ನು ನಮ್ಮ ಹಳ್ಳಿ ಜನ ತುಂಬಾ ಇದ್ದಾರೆ. ಅವರು ಇನ್ನು ಅಷ್ಟು ಮುಂದುವರಿಲ್ಲ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಇನ್ನು ನಮ್ಮಲ್ಲಿ ಅರ್ಧ ಜನ ಇನ್ನು ಕಂಪ್ಯೂಟರ್ ನಾಲೆಡ್ಜ್. ಈಗಿರುವಾಗ ಪತ್ರ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಆಸ್ತಿ ತಗೊಂಡು ನಿಮ್ಮ ಪತ್ರ ನಿಮ್ಮ ಮೊಬೈಲ್ ಹೋಗಿ ಅಂದ್ರೆ ಯಾರು ಜನ ಹೋಗ್ತಾರ ಇಲ್ಲ. ಅದು ಇನ್ನು ಇಷ್ಟು ಬೇಗ ಇರ್ಬೋದು. ಅದು ಅವ್ರು ಮಾಡ್ತಾ ಇರೋದು ಜಾರಿ ತರ್ತಿರೋ ತಂತ್ರಾಂಶ ಚೆನ್ನಾಗಿದೆ, ಸಾರ್ವಜನಿಕರ ಅನುಕೂಲ ಆಗುವಂತ ವಿಚಾರಣೆ. ಆದ್ರೆ ನಮ್ಮ ರಾಜ್ಯದ ಜನ ಇನ್ನು ಅಷ್ಟರ ಮಟ್ಟಿಗೆ ಮುಂದುವರಿಲ್ಲ ಅಂತ ನಮ್ಮ ಅದಕ್ಕೆ ಇನ್ನು ಮುಂದೆ ಕಾಲಾವಕಾಶ ಇರ್ತದೆ. ಹಾಗಾಗಿ ನಾವು ಈ ಎಲ್ಲಾ ಒಂದು ವ್ಯಕ್ತಿನ ನೋಡಿ ನಮ್ಮ ಪತ್ರ ಬರಹಗಾರರ ರಾಜ್ಯ ಒಕ್ಕೂಟದ ಒಂದು ಸಭೆಯ ತೀರ್ಮಾನದಂತೆ ಈ ಏನು ನಮ್ಮ ಒಂದು ಬೇಡಿಕೆ ಕಾವೇರಿ ಏನು 3 ಅಂತ ಮಾಡಿಕೊಟ್ಟಿದ್ದಾರೆ ಅದನ್ನ ಮುಂದೂಡೋದು ನಮ್ಮ ಉತ್ತಮ ಅಂತ ನಮ್ಮ ಒಂದು ಬೇಡಿಕೆ. ಅದೇ ರೀತಿ ಈ ಒಂದು ಎಲ್ಲರ ಮಧ್ಯೆ ಯಾವಾಗ ಈ ಸಿಟಿಜನ್ ಲಾಗಿನ್ ಅನ್ನು ಜಾರಿ ಮಾಡಿದರೆ ಇದರಿಂದ ನಮ್ಮ ಪತ್ರ ಬರಹಗಾರರಿಗೆ ಅಬದ್ಧತೆ ಕಾಡ್ತಾ ಇದೆ. ಸಿಟಿಜನ್ ಲಾಗಿನ್ ಮಾಡೋದ್ರಿಂದ ಪತ್ರ ಬರಹಗಾರರಿಗೆ ಅಬದ್ಧತೆ ಕಾಡ್ತಾ ಇದೆ. ಒಂದ್ ವೇಳೆ ಕಾವೇರಿ 3 ಮಾಡಿ ಪತ್ರನೇ ಇಲ್ಲ ಅಂತ ಮಾಡಿದ್ರೆ ಈಗ ನಮ್ಮಲ್ಲಿ ಪತ್ರ ಬರಹಗಾರರು ರಾಜ್ಯದಲ್ಲಿ ಸುಮಾರು ಕನಿಷ್ಠ 14 ರಿಂದ 15 ಸಾವಿರ ಜನ ಇದ್ದಾರೆ ಪತ್ರ ಬರಹಗಾರರು. ಅವರ ಹಿಂದೆ ಅವರ ಜೊತೆ ಇರುವಂತ ಕಂಪ್ಯೂಟರ್ ಆಪರೇಟರ್ ಆಗ್ಬೋದು, ಅವರ ಸಹಾಯಕರಾಗ್ಬೋದು, ಅವರೆಲ್ಲ ಸೇರಿದ್ರೆ ಹತ್ತಿರ 1 ಲಕ್ಷ ಜನ ಆಗ್ತಾರೆ. ಅನ್ನ ಸಾಲದಲ್ಲಿ ಅವರ ಕುಟುಂಬ, ಅವರ ಹೆಂಡತಿ, ಅವರ ಮಕ್ಕಳು, ಅವರ ಸಂಸಾರ ಅಂದ್ರೆ ಲಕ್ಷಾಂತರ ಕುಟುಂಬಗಳು ಬೀದಿ ಬರ್ತಾರೆ. ಅವರು ಈ ರೀತಿ ಆದ್ರೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ. ಇಂಥದ್ರಲ್ಲಿ ನಮ್ಮ ಲಕ್ಷಾಂತರ ಕುಟುಂಬಗಳು ಬೀದಿ ಬಂದ್ರೆ ಎಲ್ಲಾನು ನಮ್ಮೆಲ್ಲರೂ ತೊಂದರೆ ಆಗ್ತದೆ. ಆ ಒಂದು ಸರ್ಕಾರಕ್ಕೆ ನನ್ನ ಬೇಡಿಕೆ ಏನಂದ್ರೆ ಸಿಟಿಜನ್ ಲಾಗಿನ್ ಜೊತೆಗೆ ನಮ್ಮ ಪತ್ರ ಬರಹಗಾರರಿಗೆ ಡಿಜಿಟಲ್ ಲಾಗಿನ್ ಅಂತ ಪ್ರತ್ಯೇಕವಾಗಿ ಕೊಡಬೇಕು.